ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮೊನ್ನೆ ನಮ್ಮ ಆಫೀಸಲ್ಲಿ ದೀಪಾವಳಿ ಗಿಫ್ಟನ್ನ ಕೊಟ್ಟರು. ಹಾಗೆ ಇವತ್ತು ದೀಪಾವಳಿ ಹಬ್ಬ ಇರೋದ್ರಿಂದನೇ ನಿನ್ನೆಯಿಂದನೇ ನಾವು ಕಜ್ಜಾಯ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡ್ವಿ. ಹಾಗಾಗಿ ಬೆಲ್ಲ ಮತ್ತು ಅಕ್ಕಿ ಕಜ್ಜಾಯ ಮಾಡಲಿಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ಮಾಡ್ಕೊಂಡ್ವಿ. ಹಾಗೆ ಊರಿಂದ ನಮ್ಮ ಮಾವ ಮತ್ತು ಮಾವನ ಮಗ ಇಬ್ಬರು ಬಂದಿದ್ದರು ಹಬ್ಬಕ್ಕೆ ಅಂತೇಳಿ. ತದಾದ ನಂತರ ನಮ್ಮ ಪೂಜೆ ಎಲ್ಲ ರೆಡಿ ಆದಮೇಲೆ ನನ್ನ ತಮ್ಮ ಎಲ್ಲ ಪೂಜೆಗೆ ಕೂತ್ಕೊಂಡು ದೇವ್ರ ಪೂಜೆ ಮಾಡಿಕೊಂಡ. ಮತ್ತು ಕಜ್ಜಾಯ ನೋಂಬಲಿಕ್ಕೆ ಅಂದರೆ ದೇವ್ರ ಪೂಜೆ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಬೆಳಿಗ್ಗೆ ಎಲ್ಲ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಅಂತೇಳಿ ಹೊರಟ್ವಿ. ಅಂದರೆ ಕಜ್ಜಾಯನ ಒಂದು ದೇವ್ರಿಗೆ ಕೊಟ್ಟು ಅರ್ಪಣೆ ಮಾಡಿ ಬರೋವಂಥ ಒಂದು ಪದ್ಧತಿ ಇದು. ಇಲ್ಲೇ ಹತ್ತಿರದಲ್ಲಿ ಇರ್ತಕ್ಕಂಥ ಶಿವನಕುಂಟಮ್ಮ ದೇವಸ್ಥಾನಕ್ಕೆ ರೆಗ್ಯುಲರಾಗಿ ನಾವು ಅಲ್ಲೇ ಹೋಗೋದು. ಹಾಗೆ ಊರಿನ ಅನೇಕ ಕುಟುಂಬಗಳು ಸಹ ಅಲ್ಲೇ ಹೋಗೋದು. ಅಲ್ಲಿ ದೇವ್ರಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಕಜ್ಜಾಯ ಎಲ್ಲ ಅರ್ಪಣೆ ಮಾಡಿ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ತಗೊಂಡು, ಇದು ಆ್ಯಕ್ಚುಲಿ ತುಂಬ ಪುರಾತನವಾದಂಥ ದೇವಸ್ಥಾನ. ನಾವು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ. ಇದಕ್ಕೆ ಮುಂಚೆ ನಮ್ಮ ತಾತ ಮುತ್ತಾತನವರ ಕಾಲದಿಂದನೂ ಈ ದೇವಸ್ಥಾನ ಇದೆ. ಹಾಗಾಗಿ ಇದು ಬಹಳ ಒಂದು ಪುರಾತನ ದೇವಸ್ಥಾನ ಅಂತಲೇ ಹೇಳ್ಬೋದು. ಇದು ಭಾಳ ಪುರಾತನದ ದೇವಸ್ಥಾನ. ಹಾಗಾಗಿ ಇಲ್ಲಿ ಒಂದು ನಂಬಿಕೆಯೂ ಸಹ ಇದೆ. ಈ ಊರಿನ ಎಲ್ಲ ಗ್ರಾಮಸ್ಥರು ಸಹ ಈ ದೇವಸ್ಥಾನವನ್ನು ಮತ್ತು ದೇವರ ಶಕ್ತಿಯನ್ನು ನಂಬ್ತಾರೆ. ಹಾಗಾಗಿ ನಾವು ಸಹ ಅಲ್ಲೇ ಹೋಗಿ ಅರ್ಪಣೆಯನ್ನು ಮಾಡಿಕೊಂಡ್ವಿ. ತದಾದ ನಂತರ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ತಗೊಂಡು ಅಲ್ಲಿಂದ ಮತ್ತೆ ನಾವು ಏನು ಪೂಜೆ ಮಾಡಿಸಿದ್ವಲ್ಲ ಆ ಕಜ್ಜಾಯನ ಅಲ್ಲೇ ಸ್ವಲ್ಪ ಸಿಹಿಯನ್ನು ತಿಂದು ನಾವು ಮತ್ತೆ ದೇವಸ್ಥಾನದ ಹೊರಾಂಗಣಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಹೊರ ಅಂಗಳಕ್ಕೆ ಬಂದ ನಂತರ ಎಲ್ಲರೂ ಸೇರಿ ಒಂದು ಸೆಲ್ಫಿಯನ್ನು ತೊಗೊಂಡ್ವಿ. ಸೆಲ್ಫಿಯನ್ನು ತೊಗೊಂಡ್ಮೇಲೆ ದೇವಸ್ಥಾನವನ್ನು ನೋಡ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಕೊನೆಯದಾಗಿ ದೇವಸ್ಥಾನದ ಹೊರಾಂಗಣಕ್ಕೆ ಬಂದು ಒಂದು ಸೆಲ್ಫಿಯನ್ನು ತೊಗೊಂಡು ಅಲ್ಲಿಂದ ಹೊರಗಡೆ ಹೊರಟ್ವಿ. ಇದು ಇವತ್ತಿನ